ಇನ್ನು ವಿಚಾರಣೆಗೆ ಹಾಜರಾಗುವಂತೆ ಸಂಸದ ಪ್ರಜ್ವಲ್ಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಕುಟುಂಬದವರು ಮತ್ತು ಆಪ್ತರಿಂದ ಪ್ರಜ್ವಲ್ ರೇವಣ್ಣಗೆ ಈಗ ಒತ್ತಡ ಹೆಚ್ಚಾಗ್ತಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಯಾಕಂದ್ರೆ ಈ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೀತಾ ಇದೆ. ಆ ಕಾರಣಕ್ಕೆ ಆದಷ್ಟು ಬೇಗ ವಿಚಾರಣೆಗೆ ಹಾಜರಾದ್ರೆ ಒಳ್ಳೆಯದು ಅಂತ ಕುಟುಂಬಸ್ಥರು ಆಪ್ತರು ಎಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣ ಮೇಲೆ ಒತ್ತಡ ಹಾಕ್ತಿದ್ದಾರೆ. ವಿಚಾರಣೆಗೆ ಹಾಜರಾಗದೆ ವಿದೇಶದಲ್ಲಿ ಇರೋದು ಬೇಡ, ಇದನ್ನ ಇನ್ನಷ್ಟು ಡ್ರ್ಯಾಗ್ ಮಾಡಿದ್ರೆ ಇನ್ನಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಇದರಿಂದ ಕುಟುಂಬ ಪಕ್ಷಕ್ಕೆ ಮುಜುಗರ ಉಂಟಾಗ್ತಾ ಇದೆ. ಮೊದಲು SIT ಮುಂದೆ ಹಾಜರಾಗಿ ವಿಚಾರಣೆಯನ್ನು ಎದುರಿಸುವ ಅನ್ನೋ ಮಾತುಗಳೀಗ ಕುಟುಂಬದಲ್ಲೇ ಆಪ್ತರಲ್ಲೇ ಕೇಳಿ ಬರ್ತಾ ಇದೆ. ಅವರಿಂದ ಕಾನೂನು ಹೋರಾಟದಿಂದ ಸತ್ಯಾಂಶ ಹೊರಬರುತ್ತೆ. ಈ ರೀತಿ ಕಣ್ಣಾಮುಚ್ಚಾಲೆ ಆಟ ಆಡ್ಕೊಂಡಿದ್ರೆ ಒಳ್ಳೇದಲ್ಲ, ಪಕ್ಷಕ್ಕೂ ಮುಜುಗರ ಕುಟುಂಬಕ್ಕೂ ಮುಜುಗರ ಅಂತ ಈಗ ವಿಚಾರಣೆಗೆ ಕೂಡಲೇ ಹಾಜರಾಗುವಂತೆ ಕಾನೂನು ಹೋರಾಟಕ್ಕೆ ಮೊರೆ ಹೋದ್ರೆ ಮತ್ತಷ್ಟು ಸಮಸ್ಯೆ ಆಗುತ್ತೆ. ಈಗಾಗಲೇ ರೇವಣ್ಣ ಅವ್ರನ್ನ ವಶಕ್ಕೆ ಪಡೆಯುವಂಥದ್ದಾಗಿದೆ, ಅರೆಸ್ಟ್ ಆಗಿದೆ. ಇನ್ನೂ ಕೂಡ ಲೇಟ್ ಮಾಡ್ತಾ ಹೋದ್ರೆ ಇನ್ನಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋ ಸಲಹೆಗಳು ಬರ್ತಾ ಇದೆ. ಕೂಡಲೇ ವಕೀಲರ ಜೊತೆ ಚರ್ಚಿಸಿ ವಿಚಾರಣೆಗೆ ಹಾಜರಾಗುವ ಅನ್ನೋ ಸಲಹೆ ಕೇಳಿ ಬರ್ತಾ ಇರೋದು. ಪ್ರಜ್ವಲ್ಗೆ ಒತ್ತಡ ಹಾಕಿರುವಂತಹ ಕುಟುಂಬದವರು ಮತ್ತು ಆಪ್ತರು. ವಿಶುಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೂಡಲೇ ವಕೀಲರ ಜೊತೆ ಚರ್ಚೆ ಮಾಡಿ ವಿಚಾರಣೆಗೆ ಹಾಜರಾಗು ಅಂತ ತಿಳಿಸಲಾಗಿದೆ. ಪ್ರಜ್ವಲ್ಗೆ ಒತ್ತಡ ಹಾಕಿರುವಂಥ ಕುಟುಂಬದವರು ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿಯಾಗಿದೆ. ಸಾಕಷ್ಟು ಒತ್ತಡ ಕೂಡ ಈಗ ಕಂಡು ಬರ್ತದೆ. ಕೂಡಲೇ ಅವರು ವಿಚಾರಣೆಗೆ ತೆಗೆದುಕೊಳ್ಬೇಕು ಅಂತ SIT ಕೂಡ ವೆಯ್ಟ್ ಮಾಡ್ತಾ ಇದೆ. ಸೊ ಕುಟುಂಬದವರು ಮತ್ತು ಆಪ್ತರು ಕೂಡ ಈಗ ಪ್ರಜ್ವಲ್ ರೇವಣ್ಣಗೆ ಒತ್ತಡ ಹಾಕಿದ್ದಾರೆ. ಇದನ್ನು ಇನ್ನಷ್ಟು ದಿನ ಇದೇ ರೀತಿಯಾಗಿ ವಿದೇಶದಲ್ಲಿರೋದು ಅಂತ ಮುಂದುವರಿಸಿದ್ರೆ ಸಮಸ್ಯೆ ಆಗುತ್ತೆ ಅಂತ ನಮ್ಮ ಪ್ರತಿನಿಧಿ ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಸುನಿಲ್, ನಿರೀಕ್ಷೆ ಪ್ರಕಾರ ಬರಬೇಕಾಗಿತ್ತು, ಬೆಂಗಳೂರಿಗೆ ಬರಬೇಕಾಗಿತ್ತು, ಆದರೆ ಇನ್ನೂ ಕೂಡ ತಡ ಆಗ್ತಾ ಇದೆ. ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿ ಆಗಿದೆ. ಕುಟುಂಬದವರು ಆಪ್ತರು ಏನು ಹೇಳ್ತಿದ್ದಾರೆ ಅಂತ ಪ್ರಜ್ವಲ್ ರೇವಣ್ಣ ಅವರಿಗೆ ಕೂಡಲೇ ಹಾಜರಾಗೋದಕ್ಕೆ? ಅವಿನಾಶ್, ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಿನಕ್ಕೊಂದು ತಿರುವನ್ನು ಕೂಡ ಈ ಒಂದು ಪ್ರಕರಣ ಪಡಿತಾ ಇರುವಂತದ್ದು. ಮತ್ತಷ್ಟು ಈ ಪ್ರಕರಣ ಈಗ ತೀವ್ರ ಸ್ವರೂಪ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ನಿನ್ನೆ ಪ್ರಜ್ವಲ್ ರೇವಣ್ಣ ಅವರು ದುಬೈನಿಂದ ಬೆಂಗಳೂರಿಗೆ 3 ಗಂಟೆಗೆ ಬರ್ತಾರೆ ಅನ್ನೋ ಮಾಹಿತಿ ಇತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಅವರು ದುಬೈಯಿಂದ ಬಂದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣರಿಗೆ ಕುಟುಂಬಸ್ಥರಿಂದ ಒತ್ತಡ ಕೂಡ ಹೆಚ್ಚಾಗಿದೆ. ಯಾಕೆಂದ್ರೆ ಈ ಒಂದು ಪ್ರಕರಣದಿಂದ ಕುಟುಂಬ ಮತ್ತೆ ಪಕ್ಷಕ್ಕೆ ಸಾಕಷ್ಟು ಈಗಾಗಲೇ ಡ್ಯಾಮೇಜ್ ಆಗೋಗಿದೆ. ಇನ್ನೂ ಕೂಡ ನೀವು ವಿಚಾರಣೆಗೆ SIT ಮುಂದೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದ್ರೆ ಮತ್ತಷ್ಟು ಬೇರೆ ರೀತಿಯಾದ ಈ ಒಂದು ಪ್ರಕರಣ ತೀವ್ರ ಸ್ವರೂಪವನ್ನ ಪಡೆಯುತ್ತೆ, ಮತ್ತಷ್ಟು ಡ್ಯಾಮೇಜ್ ಕೂಡ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ವಿಚಾರಣೆಯನ್ನ ಬಂದು ಎದುರಿಸಬೇಕಾಗತ್ತೆ. ಎದುರಿಸಿದ ನಂತರದಲ್ಲಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಒಂದ್ ಕಡೆ ಮುಂದುವರಿಸೋಣ, ಇನ್ನೊಂದ್ ಕಡೆ ವಿಚಾರಣೆಗೂ ಕೂಡ ಹಾಜರಾಗು, ಇನ್ನೊಂದು ಕಡೆ ಮುಂದುವರೆದ ಭಾಗವಾಗಿ ಕಾನೂನು ಹೋರಾಟವನ್ನು ಕೂಡ ಮಾಡೋಣ ಅಂತ ಹೇಳಿದ್ದಾರೆ ಅನ್ನೋ ಸಲಹೆಯನ್ನು ಕೂಡ ಕುಟುಂಬಸ್ಥರ ಒತ್ತಡವನ್ನು ಕೂಡ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅಷ್ಟೇ ಅಲ್ಲದೆ ವಕೀಲರ ಜೊತೆ ನೀವು ಸಂಪರ್ಕ ಮಾಡಿ ನೇರವಾಗಿ SIT ಮುಂದೆ ಹಾಜರಾಗಬೇಕು. ಇಲ್ಲ ಅಂತಂದ್ರೆ ಇದು ಬೇರೆ ಬೇರೆ ರೀತಿಯಾದ ಆಯಾಮಗಳನ್ನ ಪಡೆದುಕೊಂಡು ಮತ್ತಷ್ಟು ಡ್ಯಾಮೇಜ್ ಮತ್ತೆ ಮುಜುಗರನ್ನು ಉಂಟು ಮಾಡುತ್ತೆ. ಯಾಕೆಂದ್ರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ರೇವಣ್ಣ ಅವರು ಕೂಡ ಅರೆಸ್ಟ್ ಕೂಡ ಆಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಕಡೆ ರೇವಣ್ಣ ಅವರು ಅರೆಸ್ಟ್ ಕೂಡ ಆಗಿರೋದು ಮತ್ತೆ ಡ್ಯಾಮೇಜ್ ಆಗಿದೆ. ಈ ವಿಚಾರಣೆಗೆ ಎದುರಿಸಿಲ್ಲ ಅಂತಂದ್ರೆ ಮತ್ತಷ್ಟು ಸಮಸ್ಯೆಗಳು ಕೂಡ ಆಗುತ್ತೆ. ಈಗ ಯಾಕೆಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೆ ಅರೆಸ್ಟ್ ಆಗುವಂತದ್ದು. ಯಾಕೆಂದ್ರೆ ವಿಚಾರಣೆಗೆ ಅವರಾಗಿ ಸ್ವತಃ ಬಂದು ವಿಚಾರಣೆಗೆ ಹಾಜರಾದ್ರೆ ಒಂದಷ್ಟು ಡ್ಯಾಮೇಜ್ ಕೂಡ ಕಡಿಮೆ ಆಗುತ್ತೆ. ಆದ್ರೆ ಅಧಿಕಾರಿಗಳು ಹೋಗಿ ಅವ್ರು ಇರುವಂತ ಸ್ಥಳದಲ್ಲಿ ಪೊಲೀಸರು ಹೋಗಿ ಅರೆಸ್ಟ್ ಮಾಡ್ತಾ ಬಂದ್ರೆ ಮತ್ತಷ್ಟು ಡ್ಯಾಮೇಜ್ ಕೂಡ ಆಗುತ್ತೆ. ಯಾಕಂದ್ರೆ ರಾಜಕೀಯವಾಗೂ ಕೂಡ ಮುಂದಿನ ದಿನಗಳಲ್ಲಿ ಸಂಕಷ್ಟ ಕೂಡ ಎದುರಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ತಡ ಮಾಡುವುದು ಬೇಡ, ಆದಷ್ಟು ಬೇಗ ಎಲ್ಲೆದ್ರು ಕೂಡ ವಿಚಾರಣೆಗೆ ಬಂದು ಹಾಜರಾಗಬೇಕು ಅಂತೇಳಿ ಈಗ ಅವರ ಕುಟುಂಬಸ್ಥರಿಂದ ಒತ್ತಡ ಕೂಡ ಆಗ್ತಾ ಇರುವಂತದ್ದು. ಯಾಕಂದ್ರೆ ವಕೀಲರ ಮೂಲಕ ಕುಟುಂಬಸ್ಥರು ಅವರು ಪ್ರಜ್ವಲ್ ರೇವಣ್ಣ ಸಂಪರ್ಕ ಮಾಡುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಒಂದು ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣರು ಆದಷ್ಟು ಬೇಗ ವಿಚಾರಣೆಗೆ ಹಾಜರಾಗುವಂತೆ ಕುಟುಂಬಸ್ಥರು ಕೂಡ ಸಾಕಷ್ಟು ಒತ್ತಡವನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ವಿಚಾರಣೆಗೆ ವಿದೇಶದಿಂದ ದುಬೈನಿಂದ ಬಂದು 3 ಗಂಟೆಗೆ ನೇರವಾಗಿ SITಗೆ ಹಾಜರಾಗ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಆದರೆ ಈ ಕ್ಷಣದವರೆಗೂ ಕೂಡ ಪ್ರಜ್ವಲ್ ರೇವಣ್ಣರು ಬೆಂಗಳೂರಿಗೂ ಕೂಡ ಬಂದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಕುಟುಂಬಸ್ಥರು ನಿನ್ನೆ ರಾತ್ರಿಯಿಂದಲೂ ಕೂಡ ಅವರಿಗೆ ಒತ್ತಡ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಕುಟುಂಬಸ್ಥರ ಒತ್ತಡಕ್ಕೆ ಮಣಿದೇನಾದ್ರೂ ಇವತ್ತೇ ವಿಚಾರಣೆಗೆ ಬರ್ತಾರೆ, ಯಾವಾಗ ಬರ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿರೋದು. ಯಾಕಂದ್ರೆ ಈಗಾಗಲೇ ಒಂದು ಪ್ರಕರಣ ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಕೂಡ ಪಡಿತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪ್ರಜ್ವಲ್ ರೇವಣ್ಣರು ಅರೆಸ್ಟ್ ಆಗುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಹೋಗಿ ಅರೆಸ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಅವರೇ ವಿಚಾರಣೆಗೆ ಬಂದ್ರೆ ಒಂದಷ್ಟು ಡ್ಯಾಮೇಜ್ ಕೂಡ ಕಡಿಮೆ ಆಗುತ್ತೆ, ಆ ಒಂದು ಡ್ಯಾಮೇಜ್ ಪ್ರಮಾಣ ಕಡಿಮೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕುಟುಂಬಸ್ಥರು ಕೂಡ ವಕೀಲರ ಮೂಲಕ ಒಂದಷ್ಟು ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅವಿನಾಶ್, ಧನ್ಯವಾದ ಸುನಿಲ್. ಇದು ಮೊದಲು SIT ಮುಂದೆ ಹಾಜರಾಗಿ ವಿಚಾರಣೆಯನ್ನು ಎದುರಿಸುವಂತಾದ್ರೆ ಇಷ್ಟು ದಿನ ಮುಂದೂಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಕಾನೂನು ಹೋರಾಟದಿಂದ ಸತ್ಯಾಂಶ ಹೊರಬರುತ್ತೆ ಅಂತ ಕುಟುಂಬದವರು ಆಪ್ತರು ಅವರಿಗೆ ಸಲಹೆಯನ್ನು ಒತ್ತಡವನ್ನು ಹಾಕ್ತಿದ್ದಾರೆ.